ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಚಿಮುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ ಮೆಗಾ ಡೈರಿ ಗುತ್ತಿಗೆ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು. ಚಿಮುಲ್ ಮೆಗಾ ಡೈರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಚಿಮುಲ್ ಚಿಂತಾಮಣಿಯ ನಿರ್ದೇಶಕರಾದ KN ಅವಲಪ್ಪರವರ ಅಶ್ವಿನಿ ಬಡಾವಣೆಯ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ತಮ್ಮ ಬೇಡಿಕೆಗಳಾದ ಗುತ್ತಿಗೆ ಕುಶಲ ಹಾಗೂ ಕುಶಲರಲ್ಲದ ನೌಕರರ ವೇತನ ಪರಿಷ್ಕೃತ ಮಾಡುವ ಬಗ್ಗೆ ಲಿಖಿತ ಮನವಿ ಸಲ್ಲಿಸಿದರು. JDS ಪಕ್ಷದ ಯುವ ಮುಖಂಡ ಜಂಗಮಪುರ ನಾರಾಯಣಮೂರ್ತಿರವರ ನೇತೃತ್ವದಲ್ಲಿ ಚಿಮುಲ್ ಮೆಗಾ ಡೈರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ನಾರಾಯಣಮೂರ್ತಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಮೆಗಾ ಡೈರಿನ ಎಲ್ಲ ವಿಭಾಗಗಳಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ಶಿಬಿರಗಳಲ್ಲಿ ದಿನಂಪ್ರತಿ ಅಂದಾಜು 300ಕ್ಕೂ ಹೆಚ್ಚಿನ ಗುತ್ತಿಗೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದೇವೆ. ನಾವೆಲ್ಲರೂ ರೈತಾಪಿ ವರ್ಗ, ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬಕ್ಕೆ ಸೇರಿದವರಾಗಿದ್ದು, ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಡೈರಿಗೆ ಸ್ವಂತ ವಾಹನಗಳ ಮೂಲಕ ಮತ್ತು ಸಾರಿಗೆ ಬಸ್ಸುಗಳ ಮೂಲಕ ಪ್ರಯಾಣ ಮಾಡುತ್ತಿದ್ದೇವೆ. ಒಕ್ಕೂಟದಿಂದ ಯಾವುದೇ ರೀತಿಯ ವಾಹನ ಸೌಲಭ್ಯ ಒದಗಿಸಿರುವುದಿಲ್ಲ. ಆದರೂ ನಾವೆಲ್ಲರೂ ಚಿಮುಲ್ ಒಕ್ಕೂಟದ ಮೇಲೆ ಅವಲಂಬಿತರಾಗಿರುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ದಿನಸಿ ಪದಾರ್ಥಗಳು, ಆಹಾರ ಪದಾರ್ಥಗಳು, ಪೆಟ್ರೋಲ್, ಗ್ಯಾಸ್ ಮತ್ತು ಇತರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಪ್ರಸ್ತುತ ನಾವು ಪಡೆಯುತ್ತಿರುವ ಮಾಸಿಕ ವೇತನದಲ್ಲಿ ಜೀವನ ನಿರ್ವಹಣೆಗೆ ತುಂಬ ಕಷ್ಟಕರವಾಗಿರುತ್ತದೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ಬೆಂಗಳೂರು ಡೈರಿರವರ ಬೊಮ್ಮಲು ನಿರ್ವಹಿಸುತ್ತಿರುವ ವಿವಿಧ ಶ್ರೇಣಿಯ ಗುತ್ತಿಗೆ ಕಾರ್ಮಿಕರು ಹಾಗೂ ಸಫಾಯಿ ಕರ್ಮಚಾರಿಗಳಿಗೆ ಸರ್ಕಾರದ ಆದೇಶದ ಅನುಸಾರ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಿ ಪರಿಷ್ಕೃತ ದರದಂತೆ ವೇತನವನ್ನು ಗುತ್ತಿಗೆ ನೌಕರರಿಗೆ ಮಂಜೂರು ಮಾಡಿರುತ್ತಾರೆ. ನಾವುಗಳು ಒಕ್ಕೂಟದ ಏಳಿಗೆಗಾಗಿ ದಿನದ 24 ಗಂಟೆಗಳು 3 ಪಾಳಿಗಳಲ್ಲಿ ಪಾರದರ್ಶಕವಾಗಿ ಕೆಲಸ ನಿರ್ವಹಿಸುತ್ತಿದ್ದು, ನಮ್ಮೆಲ್ಲರ ಹಿತಾಸಕ್ತಿಗಾಗಿ ಸರ್ಕಾರದ ಕಾರ್ಮಿಕರ ಸಚಿವಾಲಯದ ಆದೇಶವನ್ನು ತಾವು ದಯಮಾಡಿ ಪರಿಗಣಿಸಿ ನಮ್ಮೆಲ್ಲರ ವೇತನ ದರವನ್ನು ಪರಿಷ್ಕೃತ ಮಾಡಲು ಹಾಗೂ ನಮ್ಮೆಲ್ಲರ ಕುಟುಂಬಕ್ಕೆ ಪೋಷಣೆಗೆ ಸಹಕಾರಿಯಾಗಬೇಕೆಂದು ಮನವಿ ಸಲ್ಲಿಸಿದರು. ಇದಕ್ಕೆ ಸ್ಪಂದಿಸಿದ ನಿರ್ದೇಶಕರು ಈ ಬಗ್ಗೆ ಮುಂದಿನ ಸಭೆಯಲ್ಲಿ ಚರ್ಚೆ ನಡೆಸಿ ಸಮಸ್ಯೆಗೆ ಸ್ಪಂದಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಚಿಮುಲ್ ಮೆಗಾ ಡೈರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ವೆಂಕಟೇಶಪ್ಪ, ಪದಾಧಿಕಾರಿಗಳಾದ ಗಿರೀಶ್, ರಾಮಚಂದ್ರ, ವೆಂಕಟೇಶ್, ಸುನೀಲ್, ಹರೀಶ್, ನಾಗೇಶ್, ರವಿ, ಆದಿನಾರಾಯಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವರು ಕಡಿಮೆ ಅಂತ ಕೊಟ್ಟಿದ್ದಾರೆ. ಸರಿ, ಬೇರೆ ಬೇರೆ ಇದರಲ್ಲಿ ಎಲ್ಲಿ 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 ಕೊಡ್ತಾರೆ ಅಂತ ಹೇಳ್ತಾರೆ. ಬೊಮ್ಮಲಲ್ಲಿ ಆರ್ಡರ್ ಕಾಪಿನೂ ಕೊಟ್ಟಿದ್ದಾರೆ ನಮಗೆ. ಸರಿ, ಅಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ. ಒಂದು ಪಾಳಿಯಲ್ಲಿ ಚಿಮುಲಲ್ಲಿ ಇಲ್ಲಿದೆ ಡೀಟೇಲ್ಸ್ ಇದೆ. ಅದನ್ನ ನಮಗೂ ಅಷ್ಟು ಜಾಸ್ತಿ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ ಕೇಳೋದ್ರಲ್ಲಿ. ಇದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತೀವಿ. ಪಟ್ಟು ಆದಷ್ಟು ಅವರಿಗೆ ಹೆಚ್ಚಿಗೆ ಅನುಕೂಲ ಆಗಂಗೆ ಮಾಡ್ಕೊಡಿ. ಇದು ಆರ್ಡರ್ ಕಾಪಿ ಇದು ಮತ್ತೆ ನಮ್ಮದ್ರಲ್ಲಿ ಕೊಡ್ತಾ ಇರೋದು 629 ರೂಪಾಯಿ. ಅಲ್ಲಿ ಕೊಡ್ತಾ 778 ರೂಪಾಯಿ ಪರ್ ಡೇ, 148 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಡಿಪ್ಲೊಮಾ ಅವ್ರಿಗೆ 620 ಇಲ್ಲಿ ಕೊಡ್ತಾರೆ, ಅಲ್ಲಿ 770, 150 ರೂಪಾಯಿ ಡಿಫ್ರೆನ್ಸ್ ಪರ್ ಡೇ ಸರ್. ಟೋಟಲ್ಲು ಇಷ್ಟು 10,65,954 ರೂಪಾಯಿ ಪರ್ ಮಂತ್. ಅಷ್ಟು ಕಡಿಮೆ ಆಗ್ತಾ ಇದೆ ಅಲ್ಲಿಗೂ ಇಲ್ಲಿಗೂ ಅಂತ. ಪರ್ ಪರ್ಸನ್ 289 ರೂಪಾಯಿ ಕಡಿಮೆ ಆಗುತ್ತೆ ಅಂತ. 145 ರೂಪಾಯಿ ಜಾಸ್ತಿ ಇರೋದು ಅನ್ಸ್ಕಿಲ್ಡ್ ಸರ್.
ಜಾಸ್ತಿ ಇರೋದು ಕೆಲಸ ಮಾಡೋರು 217 ಜನ ಇರೋದು ಅನ್ಸ್ಕಿಲ್ಡ್ ಅಲ್ಲಿ ಇರೋರೆ, ಅವ್ರಿಗೆ 585 ರೂಪಾಯಿ ಬರ್ತಾ ಇದೆ. ಬೊಂಬಲಲ್ಲಿ 715 ರೂಪಾಯಿ ಬರ್ತಾ ಇದೆ. ಒಂದು 120 ರೂಪಾಯಿ 150 ರೂಪಾಯಿ ಡಿಫ್ರೆನ್ಸ್ ಇದೆ. ಅದ್ರಲ್ಲಿ ಸರ್ ಇವಾಗ ನಾವು 10 ವರ್ಷ ಇಲ್ಲಿ ಇರೋರೆಲ್ಲ 12 ವರ್ಷ ಆಗಿದೆ, ಅವ್ರಿಗೂ ಒಂದೇ ಸ್ಯಾಲ್ರಿನೇ. ಇವಾಗ ನೀವು ಹೊಸದಾಗಿ ಅದನ್ನ ಸೇರಿಸಿ ಅವ್ರಿಗೂ ಒಂದೇ ಸ್ಯಾಲ್ರಿನೇ. ಅವ್ರಿಗೂ ಅಷ್ಟೇ. ನಾವೆಲ್ಲ ಇವಾಗ ಇನ್ಶೂರೆನ್ಸ್ ಹೊಸ ಮಿಷಿನ್ ಬಂದು ನಾವೆಲ್ಲ ಸ್ಟಡಿ ಮಾಡಿ ಅವ್ರಿಗೆಲ್ಲ ಕೆಲಸ ಚೆನ್ನಾಗಿ ಮಾಡಿ ಇದ್ ಮಾಡಿದ್ರು ನಮ್ಗೆ ಅಷ್ಟೇ. ಏನೋ ಗೊತ್ತಿಲ್ಲದವ್ರು ಬಂದ್ರು ಅಷ್ಟೇ ಸ್ಯಾಲ್ರಿ ಆಪರೇಟಿಂಗು ಒಂದೇ ಕೆಲಸನೇ, ಆಪರೇಟಿಂಗು ಒಂದೇ ಸ್ಯಾಲ್ರಿನೇ. ಇವಾಗ ನಿಮ್ದೆಲ್ಲ ಎಷ್ಟೆಷ್ಟು ವರ್ಷಗಳಾಗಿದೆ? 10 ವರ್ಷ ಇರೋರೆಲ್ಲ 10 ವರ್ಷ ಆಗಿದೆ. ದೈಹಿಕವಾಗಿ ಪ್ರಯತ್ನ ಪಡ್ತೀವಿ. ನಿಮ್ಗೆ ತೊಂದರೆ ಮಾಡ್ಬೇಕು ಅಂತ ನನಗೇನಿಲ್ಲ. ನಾವಿನ್ನ ಆಯ್ತಾ? ಅಧ್ಯಕ್ಷರಿಗೂ ಹೇಳೋಣ, ಕಮಿಟಿಯಲ್ಲೂ ಹೇಳೋಣ. ನಮ್ಮವ್ರಿಗೆಲ್ಲ ಹೇಳ್ತೀನಿ ನಾನು. ಹೇಳ್ಬಿಟ್ಟು ಅಲ್ಲಿ ಅಧ್ಯಕ್ಷರನ್ನೇ ಮಾತಾಡೋಣ ಡೈರೆಕ್ಟ್. ಏನು ತಪ್ಪೇನಿದೆ? ನಾವೇನು ಕಳ್ತನಕ್ಕೆ ಹೋಗ್ತಾ ಇದೀವಿ. ವಿರೋಧನ ಕೇಳ್ಕೊಳ್ತಾ ಇರೋದು ತಾನೆ, ಇನ್ನು ಸ್ವಲ್ಪ ಜಾಸ್ತಿ ಕೊಡಿ ಅಂತ. ಅದೇನು ತಪ್ಪೇನಿಲ್ಲ. ಬೇರೆ ಒಕ್ಕೂಟದಲ್ಲಿ ಆಗಿರೋದ್ರ ಬೇರೆ ಒಕ್ಕೂಟದಲ್ಲಿ ಆಗಿದೆ. ಸರಿ, ಈಗ ನಮ್ಮವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ದು ಹೊಸ ಡೈರಿ ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳ್ತಾರೆ. ನಮ್ಗೆ ಎಲ್ಲಿ ಸಿಗುತ್ತೆ ಸರ್? ನಾವು ಬೇರೆ ಕಡೆ ಹೋಗಂಗಿಲ್ಲ ಬಿಡಂಗಿಲ್ಲ. ನಮ್ಮ ಕಥೆಗಳು ಈಗಿನ ದಿನಗಳಲ್ಲಿ ನಿಮ್ಗೂ ಗೊತ್ತಿರೋದೇ ಅಲ್ಲ ಸರ್, ಏನ್ ಕಡಿಮೆ ಇದೆ ಫೀಸ್ಗಳೆಲ್ಲ ನೋಡಿದ್ರೆ ಏನು ಆಗ್ತಾ ಇಲ್ಲ ಸರ್.